जिनकी इनकम साल में 1 लाख से अधिक होगी। ಬಂಧುಗಳೇ, ಪ್ರತಿ ತಾಯಿ ಸಹೋದರಿ ಮಗಳ ಸೇವೆ ಮತ್ತು ಸುರಕ್ಷೆ ಈ ಮೋದಿಯ ಮೊದಲ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ 10 ಕೋಟಿ ಸಹೋದರಿಯರು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಿದ್ದಾರೆ. 1 ಕೋಟಿ ಲಖಪತಿ ದೀದಿ ತಯಾರಾಗಿದ್ದಾರೆ, ಅಂದರೆ ಲಕ್ಷಪತಿ ಸಹೋದರಿ ತಯಾರಾಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡ್ತಾ ಇದ್ದಾರೆ, 3 ಕೋಟಿ ಹೆಣ್ಣು ಮಕ್ಕಳನ್ನು ಲಕ್ಷಾಧೀಶ ಸಹೋದರಿ ಅಂದರೆ ಲಖಪತಿ ದೀದಿಯನ್ನಾಗಿ ಮಾಡಲಾಗುವುದು ಅಂತ. ಅಂದ್ರೆ ಅವರ ವಾರ್ಷಿಕ ಆದಾಯ 1 ಲಕ್ಷ ರೂಗಳಿಗೂ ಹೆಚ್ಚಾಗುವುದು. साथियों, एनडीए सरकार नमो ड्रोन दीदी योजना से बेटियों को ड्रोन पायलट की ट्रेनिंग दे रही है। वो दिन दूर नहीं जब कोलार और चिक्काबलापुरम के खेतों में भी हमारी बेटियां ड्रोन से खेती में मदद करेगी। ಬಂಧುಗಳೇ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನೆ ಹೆಸರಿನಲ್ಲಿ ಹೆಣ್ಣು ಮಕ್ಕಳಿಗೆ ಡ್ರೋನ್ ಪೈಲಟ್ ಟ್ರೈನಿಂಗ್ ಅನ್ನ ನೀಡಲಾಗ್ತಿದೆ. ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಹೆಣ್ಣು ಮಕ್ಕಳು ವ್ಯವಸಾಯದಲ್ಲಿ ಡ್ರೋನ್ ತಾಂತ್ರಿಕತೆಯನ್ನ ಬಳಸಿಕೊಂಡು ಕೃಷಿ ಕ್ಷೇತ್ರಕ್ಕೆ ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡ್ತಾರೆ ಅಂತ. भाई और बहनों, ये धरती मैंगो, मिल्क और सिल्क की धरती है। एनडीए सरकार गांवों को, किसानों को अधिक से अधिक समर्थ बनाने में जुटी है। अब हमारे पास आदरणीय एचडी देवेगौड़ा जी जैसे आज देश के वे सीनियर मोस्ट पॉलिटिशियन है, सबसे ज्यादा अनुभवी पॉलिटिशियन है। उनके व्यक्तित्व का मार्गदर्शन भी हमें मिलेगा। ये एनडीए सरकार है जिसने पशुपालकों और मछुआरों को भी किसान क्रेडिट कार्ड दिए। ये हमारी सरकार है जिसने पहली बार पशुओं के लिए फ्री वैक्सीनेशन का अभियान चलाया। ಸಹೋದರ ಸಹೋದರಿಯರೇ, ಈ ನೆಲ ಮಾವು, ಹಾಲು, ರೇಷ್ಮೆಯ ನೆಲವಾಗಿದೆ. ನಮ್ಮ ಎನ್ಡಿಎ ಸರ್ಕಾರವು ಹಳ್ಳಿಗಳನ್ನ, ರೈತರನ್ನ ಆರ್ಥಿಕವಾಗಿ ಸಮರ್ಥರನ್ನಾಗಿಸುವ ಕೆಲಸದಲ್ಲಿ ತೊಡಗಿದೆ. ಇವತ್ತು ನಮ್ಮೊಂದಿಗೆ ಆದರಣೀಯ ಎಚ್.ಡಿ. ದೇವೇಗೌಡಜಿ ರೀತಿಯ ಹಿರಿಯ ವ್ಯಕ್ತಿತ್ವದ ಮಾರ್ಗದರ್ಶನ, ಈ ದೇಶದ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿಯಾದಂತಹ ದೇವೇಗೌಡರ ಮಾರ್ಗದರ್ಶನವು ನಮ್ಮ ಜೊತೆನಲ್ಲಿದೆ. ನಮ್ಮ ಎನ್ಡಿಎ ಸರ್ಕಾರ ಹೈನುಗಾರಿಕೆ ಮಾಡುವವರು ಹಾಗೂ ಮೀನುಗಾರಿಕೆ ಮಾಡುವವರನ್ನು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವ ಲಾಭಾರ್ಥಿಗಳ ಪಟ್ಟಿಗೆ ಸೇರಿಸಿದೆ. ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಜಾನುವಾರುಗಳಿಗೆ ಉಚಿತ ಲಸಿಕೆ ನೀಡುವ ಅಭಿಯಾನವನ್ನ ನಡೆಸ್ತಾ ಇದೆ. हम कोऑपरेटिव मूवमेंट का दायरा हर सेक्टर में बढ़ाने में जुटे हैं। एनडीए सरकार ने श्री अन्न के रूप में मिलेट्स को भी दुनिया भर के बाजारों तक पहुंचाने का बीड़ा उठाया है। इससे चिक्काबल्लापुर और कोलार के अनेक छोटे किसानों की इनकम बढ़ेगी। ಬಂಧುಗಳೇ, ನಮ್ಮ ಸರ್ಕಾರ ಸಹಕಾರಿ ಕ್ಷೇತ್ರದ ವ್ಯಾಪ್ತಿಯನ್ನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಸ್ತರಿಸುವ ಕೆಲಸವನ್ನ ಮಾಡ್ತಾ ಇದೆ. ಎನ್ಡಿಎ ಸರ್ಕಾರ ಶ್ರೀ ಅನ್ನ ಹೆಸರಿನಲ್ಲಿ ಸಿರಿಧಾನ್ಯಗಳನ್ನು ಜಗತ್ತಿನ ಮಾರುಕಟ್ಟೆಗೆ ತಲುಪಿಸುವ ಮಹತ್ವದ ಕೆಲಸವನ್ನ ಕೈಗೆತ್ತಿಕೊಂಡಿದೆ. ಇದರಿಂದಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದ ಸಣ್ಣ ಸಣ್ಣ ರೈತರ ಆದಾಯ ಹೆಚ್ಚಾಗಲಿದೆ. साथियों, इस क्षेत्र में पानी की कमी को दूर करने के लिए भी हर प्रयास किए जा रहे हैं। यहां इस क्षेत्र में ही 150 अमृत सरोवर बनाए गए हैं ताकि पानी की समस्या कम हो। कोलार और चिक्काबल्लापुर में 2,70,000 परिवारों को